ಕಾಂತಾರ ಚಾಪ್ಟರ್ ಟ್ರೈಲರ್ ಬಿಡುಗಡೆ ಆಗುತ್ತೆ. ಈ ಟ್ರೈಲರ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಇದು ಕಾಂತಾರ ತರಹನೇ ಕಲ್ಚರಲ್ ಸಿನಿಮಾ ಅಂತ. ಈ ಸಿನಿಮಾದ ಶಕ್ತಿ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಈ ಸಿನಿಮಾ ಜನರನ್ನ ಹಿಂದುತ್ವದ ಕಡೆ ಸೆಳೆಯುತ್ತೆ. ಕಾಂತಾರ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಆಫ್ ನಮ್ಮ ಸಂಸ್ಕೃತಿಯನ್ನ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಮೆಚ್ಚೋ ಹಾಗೆ ಮಾಡಬಹುದು ಅನ್ನೋದು. ಕಾಂತಾರಕ್ಕಿಂತ ಮುಂಚೆ ಬಹುತೇಕ ಭಾರತೀಯರಿಗೆ ಅಂಡ್ ಈವನ್ ಕರ್ನಾಟಕದ ಜನತೆಗೂ ಸಹ ಗೊತ್ತಿರಲಿಲ್ಲ ಭೂತಕೋಲದಂತಹ ಟ್ರೆಡಿಷನ್ ಇದೆ ಅಂತ. 1882ರಲ್ಲಿ ಬ್ರಿಟಿಷರು ಭೂತಕೋಲವನ್ನ ಡೆವಿಲ್ ವರ್ಷಿಪ್ ಅಂತ ಕರೆದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಭೂತಕೋಲ ಬೇಸಿಕಲಿ ಸ್ಪಿರಿಟ್ ವರ್ಷಿಪ್. ಇದರಲ್ಲಿ ಅಲ್ಲಿನ ಜನ ನಂಬೋದೇನಂದ್ರೆ ಈ ಕಾಡು ಮತ್ತು ಭೂಮಿ ಮನುಷ್ಯನದಲ್ಲ, ದೈವದ್ದು ಅಂತ. ಪಂಜುರ್ಲಿ ಮತ್ತು ಗುಳಿಗನನ್ನ ಎಲ್ಲರಿಗಿಂತ ಮುಖ್ಯ ದೇವ ಅಂತ ನಂಬಲಾಗುತ್ತೆ. ಪಂಜುರ್ಲಿ ಪ್ರೊಟೆಕ್ಷನ್ ಸಿಂಬಲ್ ಆದ್ರೆ ಗುಳಿಗ ನ್ಯಾಯದ ಸಿಂಬಲ್. ಅಂಡ್ ಯಾರು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಇಂಥ ಒಂದು ಲೋಕಲ್ ಟ್ರೆಡಿಷನ್ ಮೇಲೆ ಮಾಡಿದ ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗುತ್ತೆ. ಕಾಂತಾರ ಯಾಕೆ ಸ್ಪೆಷಲ್ ಅಂದ್ರೆ ಅಟ್ಲೀಸ್ಟ್ 10 ವರ್ಷದ ಹಿಂದೆ ಕಾಂತಾರನಂತ ಸಿನಿಮಾ ಮಾಡೋ ಯೋಚನೆ ಕೂಡ ಯಾರು ಮಾಡ್ತಾರೆ. ಅಂಡ್ ಈ ಟೈಮ್ ನಲ್ಲಿ ಹಿಂದುತ್ವದ ಮಾತಾಡೋದು ಕೂಡ ಕ್ರೈಮ್ ಅನ್ನೋ ತರ ಇತ್ತು. ಯೂನಿವರ್ಸಿಟೀಸ್ ಇಂದ ಮೇನ್ ಸ್ಟ್ರೀಮ್ ಮೀಡಿಯಾವರೆಗೆ ಕಂಪ್ಲೀಟ್ಲಿ ಲೆಫ್ಟ್ ಐಡಿಯಾಲಜಿಯಿಂದ ತುಂಬೋದು. ಹಿಂದುತ್ವದ ಆಪೋಸಿಟ್ ರ್ಯಾಲಿ ನಡೀತಿದೆ. ದೇವಸ್ಥಾನಗಳನ್ನ ಸೂಪರ್ ಸ್ಟಿಷನ್ ಸೆಂಟರ್ ಅಂತೆಲ್ಲ ಕರೆಯಲಾಗುತ್ತೆ. ಹಬ್ಬಗಳನ್ನ ಮೂಢನಂಬಿಕೆ ಅನ್ನಲ್ಲ. ಯಾರಾದ್ರೂ ಓಪನ್ ಆಗಿ ಹಿಂದುತ್ವದ ಮಾತಾಡಿದ್ರೆ ಅಂತವರಿಗೆ ಕ್ರಿಮಿನಲ್ ಟ್ಯಾಗ್ ಕೊಡಲಾಗುತ್ತೆ. ಆದ್ರೆ ಇವತ್ತಿಗೆ ತುಂಬಾ ಬದಲಾವಣೆ. ಇವತ್ತಿಗೆ ಒಂದು ದೊಡ್ಡ ವರ್ಗ ನಮ್ಮ ಸಂಸ್ಕೃತಿಯ ಮೇಲೆ ಅಂಡ್ ನಾವು ಹಿಂದುವಾಗಿ ಹುಟ್ಟಿದ್ದಕ್ಕೆ ಪ್ರೌಡ್ ಫೀಲ್ ಮಾಡ್ತಾರೆ. ಇವತ್ತಿಗೆ ದೇವಸ್ಥಾನಗಳಿಗೆ ಹೋಗೋ ಜನ ಮುಂಚೆಗಿಂತ ಡಬಲ್ ಆಗಿದೆ. ಇವತ್ತಿನ ಯುವಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೌಡ್ ಹಿಂದೂ ಸನಾತನಿ ಅಂತ ಖುಷಿಯಾಗಿ ಬರೆಯೋಕೆ ಶುರು ಮಾಡಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ದೇವಾಲಯಗಳ ನಿರ್ಮಾಣ ಆಗ್ತಿದೆ. ರಾಮ ಮಂದಿರದಂತಹ ಕನಸುಗಳು ನನಸಾಗ್ತಿದೆ. ಯುನೆಸ್ಕೋ ಕೂಡ ಕುಂಭಮೇಳವನ್ನ ಹೆರಿಟೇಜ್ ಅಂತ ಡಿಕ್ಲೇರ್ ಮಾಡಿದೆ ಅಂಡ್ ಯೋಗಾ ಡೇ ಇಂಟರ್ನ್ಯಾಷನಲ್ ಸೆಲೆಬ್ರೇಟ್ ಮಾಡಿದೆ. ಸೊ ಇದೆಲ್ಲ ಏನು ಸೂಚಿಸುತ್ತೆ ಅಂದ್ರೆ ಭಾರತ ತನ್ನ ಸಂಸ್ಕೃತಿಯನ್ನ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗ್ತದೆ. ಅಂಡ್ ಕಾಂತಾರದಂತಹ ಸಿನಿಮಾಗಳು ಇದರ ಒಂದು ಭಾಗವಾಗಿದೆ.